ಮುದ್ದೂರು ಎಂಬ ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಕೇಶ್ ಮತ್ತು ರಕ್ಷಿತಾ ಎಂಬ ದಂಪತಿಗಳು ವಾಸ ಮಾಡ್ತಾ ಇದ್ದರು. ರಾಕೇಶ್ ಮತ್ತು ರಕ್ಷಿತಾ ಊರಿನಲ್ಲಿಯೇ ಬಹಳ ಶ್ರೀಮಂತ ಮನೆಯವರಾಗಿದ್ದರು. ರಾಕೇಶ್ನ ಪತ್ನಿ ರಕ್ಷಿತಾ ತುಂಬ ಗರ್ಭಿಣಿಯಾಗಿದ್ದಳು. ಹೀಗೆಯೇ ಒಂದು ದಿನ ಸಂಜೆ, ರಾಕೇಶ್ ಅಣ್ಣ, ನಿಂತರ ದಯಾಳು ವ್ಯಕ್ತಿ ಇಡೀ ಊರಿನಲ್ಲಿಯೇ ಇಲ್ಲ. ನೀವು ಜನರಿಗೆ ಎಷ್ಟೊಂದು ಸಹಾಯ ಮಾಡ್ತೀರಾ. ಅಯ್ಯೋ ಇಲ್ಲ ರಾಮು, ನಂದೇನೂ ಇಲ್ಲ. ಇದು ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಅವರು ಮಾಡ್ಕೊಂಡು ಬಂದಿರೋದು. ನಾನು ಕೇವಲ ನಮ್ಮ ಅಪ್ಪನ ಹೆಸರು ಉಳಿಸ್ತಾ ಇದ್ದೀನಿ ಅಷ್ಟೇ. ಹೌದು ಹೌದು, ನೀವು ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳ್ತಾ ಇದ್ದೀರಾ. ನೀವು ನಿಮ್ಮ ಅಪ್ಪನ ಹೆಸರನ್ನು ಉಳಿಸ್ತಾ ಇದ್ದೀರಾ. ಹಾಗೆ ಕೂಡ ಜನ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ಬಿಟ್ಟೆ ನಿಮಗೆ ಮರ್ಯಾದೆ ಕೊಡ್ತಿರೋದು. ಹೌದಪ್ಪ ರಾಕೇಶ್, ನೀನು ಕೇವಲ ನಿಮ್ಮ ಅಪ್ಪನ ಮಾರ್ಗದಲ್ಲೇ ನಡೀತಾ ಇಲ್ಲ, ಅವ್ರ ಹಾಗೆ ಒಳ್ಳೆ ಗುಣಗಳು ಸಹ ತುಂಬಿದೆ ನಿನ್ನಲ್ಲಿ. ಅಷ್ಟರಲ್ಲಿಯೇ ಒಳಗಿನಿಂದ ಅವಳ ಪತ್ನಿಯ ಶಬ್ದ ಕೇಳಿಸುತ್ತದೆ. ರೀ ರಾಕೇಶ್, ಬನ್ನಿ ಇಲ್ಲಿ, ಬೇಗ ಬನ್ನಿ ರೀ. ಮಗನೇ ರಾಕೇಶ್, ನಿನ್ನ ಹೆಂಡತಿ ಕರೀತಾ ಇದ್ದಾಳೆ, ಏನು ಅಂತ ಹೋಗಿ ಕೇಳಪ್ಪ. ಆಕೆ ಬರೀ ತುಂಬು ಗರ್ಭಿಣಿ, ಏನಾಗಿದೆಯೋ ಏನೋ, ಹೋಗು. ಹಾ ತಾತ, ಇಲ್ಲೇ ನೀವು ಕುಂತೀರಿ, ನಾನು ಈಗಲೇ ಒಳಗಡೆ ಹೋಗಿ ಏನಾಯಿತು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಹಾಗೆಂದು ಹೇಳಿ ರಾಕೇಶ್ ಮನೆಯ ಒಳಗೆ ಹೋಗುತ್ತಾನೆ. ಅರೆ ರಕ್ಷಿತಾ, ಏನಾಯ್ತಮ್ಮ, ಏನಾಯಿತು? ಯಾಕೆ ಅಷ್ಟೊಂದು ಜೋರಾಗಿ ಕಿರಿಸ್ತಾ ಇದ್ದೆ? ಏನಾಯಿತು ಹೇಳಮ್ಮ. ರೀ, ನನ್ನ ಕೈಯಲ್ಲಿ ಆಗ್ತಿಲ್ಲ, ನನಗೆ ಹೆರಿಗೆ ನೋವು ಶುರು ಆಗಿದೆ ಅನಿಸುತ್ತೆ. ಹೋಗಿ ಬೇಗ ಯಾವುದಾದ್ರೂ ಆಯನ ಕರ್ಕೊಂಬನ್ನಿ, ನನ್ನ ಕೈಯಲ್ಲಿ ಆಗ್ತಿಲ್ಲ. ರಕ್ಷಿತಾ ಹಾಗೆಂದು ಹೇಳಿದಾಗ ರಾಕೇಶ್ ಹೊರಗೆ ಬಂದು ಹೇಳುತ್ತಾನೆ. ಅಣ್ಣ, ನೀವು ಇಲ್ಲೇ ಕುಳ್ತೀರಿ, ನನ್ನ ಹೆಂಡತಿಗೆ ಹೆರಿಗೆ ನೋವು ಶುರು ಆಗಿದೆ. ನಾನು ಈಗಲೇ ಹೋಗಿ ಆಯನ ಕರ್ಕೊಂಡು ಬರ್ತೀನಿ. ಹಾಂ ಮಗನೇ, ಹೋಗ್ಬಿಟ್ಟು ಬಾ, ಹುಷಾರು. ನಾವು ನಿನ್ನ ಹೆಂಡತಿನ ನೋಡ್ಕೊತಾ ಇರ್ತೀವಿ. ಬೇಗ ಹೋಗ್ಬಿಟ್ಟು ಬೇಗನೆ ಬಂದುಬಿಡು. ಹಾಗೆಂದು ಹೇಳಿದಾಗ ರಾಕೇಶ್ ಬೇಗನೆ ಅಲ್ಲಿಂದ ಹೋಗಿ ಆಯಾಳನ್ನು ಕರ್ಕೊಂಡು ಬರಲು ಹೋಗ್ತಾನೆ. ರಾಕೇಶಪ್ಪ, ನೀವೆಲ್ಲ ಇಲ್ಲೇ ಇರಿ, ನಾನು ಒಳಗಡೆ ಹೋಗಿ ಏನು ಅಂತ ನೋಡ್ತೀನಿ. ಬೇಗನೆ ಸಿಹಿ ಸುದ್ದಿ ತಗೊಂಡು ಬರ್ತೀನಿ, ನೀವು ಇಲ್ಲೇ ಇರಿ. ಹಾಗೆಂದು ಹೇಳಿ ಆಯಾ ಅಲ್ಲಿಂದ ಮನೆಯ ಒಳಗೆ ಹೋಗುತ್ತಾಳೆ. ರಾಕೇಶ್ ಒಂದು ಮಗುವನ್ನು ಸಹ ತೆಗೆದುಕೊಂಡು ಬಂದಿರ್ತಾನೆ. ಅದನ್ನು ನೋಡಿ ಅಲ್ಲಿರುವ ತಾತ ಹೇಳುತ್ತಾನೆ. ರಾಕೇಶಪ್ಪ, ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಿದ್ದೆ. ಇದ್ಯಾವುದು ಒಂದು ಸಣ್ಣ ಮಗುವನ್ನು ತಗೊಂಬಂದಿದ್ಯಾ? ಯಾರ್ದಪ್ಪ ಈ ಮಗು? ಎಲ್ಲಿ ಸಿಕ್ತು ನಿನಗೆ? ಹಾಂ ರಾಮು ಕಾಕ, ಈ ಮಗು ನಾನು ಬೀದಿಯಲ್ಲಿ ಹೋಗುವಾಗ ಅಲ್ಲೇ ರಸ್ತೆಯಲ್ಲಿ ಸಿಕ್ಕಿತ್ತು. ಅವರ ಅಪ್ಪ ಅಮ್ಮ ಯಾರೂ ಇರಲಿಲ್ಲ, ಹಾಗೆ ಬಿಟ್ಟು ಹೋಗಿಬಿಟ್ಟಿದ್ರು. ಅಳ್ತಾ ಇತ್ತು ಅಂತ ಎತ್ಕೊಂಡು ಬಂದೆ. ಬೀದಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಅಂದರೆ ಅವ್ರಿಗೆ ಈ ಮಗು ಬೇಡ ಅಂತಲೇ ಅರ್ಥ ಅಣ್ಣ. ಹಾಗಾದರೆ ನೀವು ಈ ಮಗುನ ಏನು ಮಾಡ್ತೀರಾ ಇವಾಗ? ಇದಕ್ಕೆ ತಂದೆ ತಾಯಿ ಯಾರೂ ಇಲ್ಲ. ಹಾಂ ರವಿ, ಇದ್ರ ತಂದೆ ತಾಯಿನ ಹುಡುಕಿಸ್ತೀನಿ. ಒಂದು ವೇಳೆ ಇದ್ರ ತಂದೆ ತಾಯಿ ಸಿಕ್ಕಿಲ್ಲ ಅಂದರೆ ಈ ಮಗುನ ಕೂಡ ನನ್ನ ಸ್ವಂತ ಮಗು ಥರನೇ ಸಾಕ್ಕೊತೀನಿ. ನೋಡಿದ್ರೆ ಅಣ್ಣ, ನಿಮಗೆ ಗೊತ್ತಾಗಿಲ್ಲ, ಇದೇ ನಿಮ್ಮ ಒಳ್ಳೆ ಗುಣ. ನೀವು ಯಾರ್ದೋ ಮಗುನ ಸಹ ನಿಮ್ಮ ಸ್ವಂತ ಮಗು ಥರ ಸಾಕ್ತೀನಿ ಅಂದ್ರಲ್ವಾ, ಇದೇ ನಿಮ್ಮ ಒಳ್ಳೆಯ ಗುಣ. ಅಷ್ಟರಲ್ಲಿಯೇ ಆಯಾ ಹೊರಗೆ ಬಂದು ಹೇಳುತ್ತಾಳೆ. ರಾಕೇಶಪ್ಪ, ಒಳಗಡೆ ಹೋಗಿ ನೋಡಿ, ನಿಮ್ಮ ಹೆಂಡತಿಗೆ ಸುಂದರವಾದ ಹೆಣ್ಣು ಮಗು ಹುಟ್ಟಿದೆ. ನೋಡೋಕೆ ಲಕ್ಷ್ಮಿಯಂತೆಯೇ ಇದೆ, ಹೋಗಿ. ಹೌದಪ್ಪ, ನಾವಿನ್ನು ಹೊರಡ್ತೀವಿ, ನೀನು ನಿನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊ. ಹಾಗೆಂದು ಹೇಳಿ ಅಲ್ಲಿರುವ ಜನರೆಲ್ಲ ಅವರ ಮನೆಗೆ ಹೊರಡುತ್ತಾರೆ. ರಾಕೇಶ್, ನೋಡ್ದಾ ನನ್ನ ಮಗು ಎಷ್ಟು ಚೆನ್ನಾಗಿದೆ? ಹೌದು, ನಿನ್ನ ಕೈಯಲ್ಲಿರೋ ಮಗು ಯಾರ್ದು? ನಿಮ್ಮ ಕೈಯಲ್ಲಿ ಅವಾಗಿಂದ ಮಗು ಹಿಡ್ಕೊಂಡಿದ್ದೀರಾ, ಯಾರ್ದದು ಹೇಳಿ? ಹಾಂ ರಕ್ಷಿತಾ, ನಾನು ಬೀದಿಯಲ್ಲಿ ಆಯನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಿರುವಾಗ ಈ ಮಗು ಸಿಕ್ತು ನನಗೆ. ಇದ್ರ ತಂದೆ ತಾಯಿ ಯಾರೂ ಇಲ್ಲ, ಅದಕ್ಕೆ ನಾನೇ ಸಾಕೋಣ ಅಂದ್ಕೊಂಡಿದ್ದೀನಿ. ವಾವ್ ರಾಕೇಶ್, ನಿಮ್ಮ ಈ ಒಳ್ಳೆಯ ಗುಣಕ್ಕೆ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು. ಇನ್ನು ಈ ಮಗುನ ಸಹ ನಮ್ಮ ಸ್ವಂತ ಮಗುವಂತೆಯೇ ಸಾಕೋಣ, ಏನಂತೀರಾ? ಹಾಂ ರಕ್ಷಿತಾ, ಯಾವುದೇ ಕಾರಣಕ್ಕೂ ಊರವ್ರಿಗೆ ಗೊತ್ತಾಗಬಾರ್ದು ಈ ಮಗು ನಮ್ಮದಲ್ಲ ಅಂತ, ಸರಿನಾ? ಎರಡೂ ನಮ್ಮ ಸ್ವಂತ ಮಗು ಅಂತಲೇ ಸಾಕೋಣ. ಮಗು ಹುಟ್ಟಿದೆ ಎಂದು ಮರುದಿನ ಊರಿನ ಜನರಿಗೆಲ್ಲ ಅನ್ನದಾನ ಮಾಡುತ್ತಾರೆ. ರವಿ, ಅಡುಗೆ ಅಂತೂ ತುಂಬ ಅದ್ಭುತವಾಗಿದೆ. ನಾನು ಹೇಳ್ದಂಗೆ ಅದ್ಭುತವಾದಂಥ ಅಡುಗೆನ ಮಾಡಿದೀಯಾ? ಅರೆ ಅಣ್ಣ, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ. ಮನೆಯಲ್ಲಿ ಇಬ್ಬರಿಬ್ರು ಮಹಾಲಕ್ಷ್ಮಿಗಳು ಬಂದಿದ್ದಾರೆ, ಇಷ್ಟೂ ಇಲ್ಲ ಅಂದರೆ ಹೇಗೆ? ರಕ್ಷಿತಾ, ನಿನಗೆ ಗೊತ್ತಾ, ಊರಿನ ಜನರೆಲ್ಲ ನಮ್ಮ 2 ಮಕ್ಕಳನ್ನು ನೋಡಿ ಬಹಳನೇ ಖುಷಿ ಪಡ್ತಾ ಇದ್ರು. ಜನರೆಲ್ಲ ಊಟ ತಿನ್ನೋವಾಗ ನಮ್ಮ 2 ಮಕ್ಕಳ ಬಗ್ಗೆನೇ ಮಾತಾಡ್ತಾ ಇದ್ರು. ಹಾಂ ರೀ, ನಿಮ್ಮ ಈ ಊರಿನವರಂತೂ ತುಂಬಾ ಒಳ್ಳೆಯವರು.
ಅವರು ಎಷ್ಟು ಸಹಾಯ ಕೂಡ ಮಾಡ್ತಾರೆ ಮತ್ತು ಒಂದು ಸರಿ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋಲ್ಲ. ಹಾಂ, ನಮ್ಮಿಬ್ಬರ ಮಕ್ಕಳಲ್ಲಿ ಯಾವ ಭೇದ ಭಾವ ಸಹ ಮಾಡಬಾರ್ದು. ನಾವು ಹಾಗೆಯೇ ನಮ್ಮ 2 ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಬೇಕು. ಹಾರಿ ಚಿಂತೆ ಮಾಡಬೇಡಿ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಇವರಿಬ್ಬರಿಗೆ ಇವರು ಸ್ವಂತ ಅಕ್ಕ ತಂಗಿರಲ್ಲ ಅಂತ ನಾನು ಹೇಳೋದಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಇದನ್ನು ಕಾಪಾಡ್ಕೊಳ್ತೀನಿ. ಹಾಂ ರಕ್ಷಿತಾ, ನನಗೆ ಸಹ ನಿನ್ನ ಮೇಲೆ ಭರವಸೆ ಇದೆ. ಸರಿ, ನೀನು ಮಕ್ಕಳನ್ನು ನೋಡ್ಕೊ. ನಾನು ಹೊಲದ ಕಡೆ ಹೋಗ್ತೀನಿ. ಹೊಲದಲ್ಲಿ ಬೆಳೆ ಬಂದಿದೆ, ನಾನು ನೋಡೇ ಇಲ್ಲ. ಹಾಂ ಸರಿ ರೀ, ಹುಷಾರು. ಹೋಗ್ಬಿಟ್ಟು ಬನ್ನಿ, ನಾನು ಮನೆ ಕಡೆ ನೋಡ್ಕೊತೀನಿ. 10 ವರ್ಷ ಕಳೆದಂತೆ 2 ಮಕ್ಕಳು ದೊಡ್ಡವರಾಗಿದ್ದರು. ಅವರ ಸ್ವಂತ ಮಗಳಿಗೆ ಅಶ್ವಿನಿ ಎಂದು ಹೆಸರಿಟ್ಟರು. ದತ್ತು ಮಗಳಿಗೆ ಸುಮಾ ಎಂದು ಹೆಸರಿಟ್ಟರು. ಅಶ್ವಿನಿ ಮತ್ತು ಸುಮಾ ಇಬ್ಬರು ಜೊತೆಯಲ್ಲಿ ಆಟವನ್ನು ಆಡುತ್ತಿದ್ದರು. ಹಾಗೆ ಜೊತೆಯಲ್ಲಿ ಶಾಲೆಗೆ ಸಹ ಹೋಗಿ ಬರುತ್ತಿದ್ದರು. ಅಪ್ಪ, ನಿಮಗೆ ಗೊತ್ತಾ, ಸ್ಕೂಲಲ್ಲಿ ಪ್ರತಿ ಸರಿ ಎಕ್ಸಾಮ್ ಕೊಡುವಾಗ ಈ ಅಶ್ವಿನಿ ಯಾವಾಗೂ ಫೇಲ್ ಆಗ್ತಾ ಇರ್ತಾಳೆ. ನಾನೇ ಅಪ್ಪ ಯಾವಾಗೂ ಪಾಸ್ ಆಗೋದು. ಹೌದು ಅಪ್ಪ, ಅಕ್ಕ ಇಡೀ ಕ್ಲಾಸಲ್ಲೇ ಫಸ್ಟ್ ಬರ್ತಾಳೆ. ಅಕ್ಕನ ಕಾಂಪಿಟೇಷನ್ ಮಾಡೋಕ್ಕಂತೂ ನನ್ನ ಕೈಯಲ್ಲಿ ಆಗೋಲ್ಲ. ನಾನು ಬೇಕಾದರೆ ಮನೆ ಕೆಲಸಗಳು ಮಾಡ್ತೀನಿ. ಅಶ್ವಿನಿ, ಸುಮಾ, ನೀವಿಬ್ಬರು ಪಾಸ್ ಆದರೂ ಫೇಲ್ ಆದರೂ ನನಗೆ ಯಾರನ್ನು ಮೇಲೆ ಕೇಳು ನಾನು ನೋಡಲ್ಲ. ನೀವಿಬ್ಬರು ನನಗೆ ಒಂದೇ ಸಮ, ಸರಿನಾ? ಹೋಗಿ ಮಕ್ಕಳೇ, ಇಬ್ಬರು ಆಟ ಆಡ್ಕೊಳ್ಳಿ. ಹಾಂ ಅಮ್ಮ, ಇವತ್ತು ಸಂಜೆ ನಮಗೆ ಗುಲಾಬ್ ಜಾಮೂನ್ ಮಾಡಿಕ್ಕು. ನನಗೆ ತಿನ್ನಬೇಕಂತ ಅನ್ನಿಸ್ತಿದೆ. ಬಾ ಅಕ್ಕ, ನಾವು ಹೋಗ್ಬಿಟ್ಟು ಆಟ ಆಡೋಣ. ಹಾಗೆಂದು ಹೇಳಿ ಇಬ್ಬರು ಮಕ್ಕಳು ಅಲ್ಲಿಂದ ಆಟವಾಡಲು ಹೋಗುತ್ತಾರೆ. ರೀ, ನೋಡಿದ್ರಾ ನಮ್ಮಿಬ್ಬರು ಮಕ್ಕಳಲ್ಲಿ ಎಷ್ಟು ಹೊಂದಾಣಿಕೆ ಇದೆ? ಹೌದು, ನೀವು ಹೊಲದ ಕಡೆ ಹೋಗ್ತೀನಿ ಅಂದಿದ್ರಲ್ವಾ, ಹೋಗ್ಬಿಟ್ಟು ಬನ್ನಿ. ಹಾಗೆಂದ ಮೇಲೆ ರಾಕೇಶ್ ಅಲ್ಲಿಂದ ಹೊಲದ ಕಡೆ ಹೋಗುತ್ತಾನೆ. ಹೊಲದಲ್ಲಿ ಬೆಳೆ ಬಹಳ ಚೆನ್ನಾಗಿರುತ್ತದೆ. ಆದರೆ ಸ್ವಲ್ಪ ಜಾಗದಲ್ಲಿ ಬೆಳೆ ನಷ್ಟವಾಗಿರುತ್ತದೆ. ಅದೇ ಸಮಯದಲ್ಲಿ ರವಿ ಅಲ್ಲಿಗೆ ಬರುತ್ತಾನೆ. ಅಣ್ಣ, ನಿಮ್ಮನೇಲಂತೂ 2 ಲಕ್ಷ್ಮಿಗಳು ಹುಟ್ಟಿದ ಮೇಲೆ ನಿಮ್ಮ ಬೆಳೆ ಅಂತೂ ಚೆನ್ನಾಗಾಗ್ತಾ ಇದೆ. ಆದರೂ ಸಹ ಸ್ವಲ್ಪ ಬೆಳೆ ನಷ್ಟ ಆಗಿದೆ. ಹಾಂ ಹೌದು ರವಿ, ಬೆಳೆ ಎಲ್ಲ ನಷ್ಟ ಆಗಿದೆ ಸ್ವಲ್ಪ. ಏಕೆ ಅಂತ ನನಗೂ ತಿಳಿತಾ ಇಲ್ಲ. ಇನ್ಮೇಲೆ ನಾನು ಇಲ್ಲೇ ಒಂದು ಗುಡಿಸ್ಲಾಕೊಂಡು ಹಗಲು ರಾತ್ರಿ ಈ ಬೆಳೆನ ನೋಡ್ಕೊಂಡು ಇಲ್ಲೇ ಇರ್ತೀನಿ. ಅದಂತೂ ಅದ್ಭುತ ಅಣ್ಣ, ನಾನು ಸಹ ಅದೇ ಥರ ಗುಡಿಸ್ಲಾಕೊಂಡಿದ್ದೀನಿ. ಬನ್ನಿ, ನಿಮಗೆ ಗುಡಿಸ್ಲಾಕೋಕ್ಕೆ ನಾನು ಸಹಾಯ ಮಾಡ್ತೀನಿ. ಹಾಗೆಂದು ಹೇಳಿ ರಾಕೇಶ್ ಗುಡಿಸಲಾಕೊಳ್ತಾನೆ. ಒಂದು ದಿನ ಗಾಳಿ ಮಳೆ ತುಂಬಾ ಜೋರಾಗಿತ್ತು. ಅಮ್ಮ, ಗಾಳಿ ಮಳೆ ಅಂತೂ ತುಂಬಾ ಜೋರಾಗಿದೆ. ಅಪ್ಪ ಒಬ್ಬರೇ ಅಲ್ಲಿ ಹೇಗಿದ್ದಾರೋ ಏನೋ. ನಾವು ಮನೇಲಿದ್ರೂ ಸಹ ನಮ್ಗೆ ಇಷ್ಟೊಂದು ಚಳಿ ಆಗ್ತಾ ಇದೆ. ನೋಡೆ ಅಶ್ವಿನಿ, ಚಳಿ ಅಂತ ಹೇಳಿ ಅದನ್ನು ಬಿಟ್ಬಿಡೋಕ್ಕಾಗಲ್ಲ. ಅಪ್ಪ ಮನೆಗೆ ಬಂದರೆ ಬೆಳೆಗಳನ್ನೆಲ್ಲ ಯಾರು ನೋಡ್ಕೊತಾರೆ? ಅವ್ರ ಕೆಲಸ ಅದು ಮಾಡ್ತಾ ಇದ್ದಾರಷ್ಟೇ. ಹೌದು, ಸುಮಾ ಸರಿಯಾಗಿ ಹೇಳ್ತಾ ಇದ್ದಾಳೆ. ಆದರೆ ಅಶ್ವಿನಿ ಕೂಡ ಸರಿಯಾಗಿ ಹೇಳ್ತಿದ್ದಾಳೆ. ಅಲ್ಲೇ ಇದ್ದರೆ ನಿಮ್ಮಪ್ಪ ಆರೋಗ್ಯ ಕೆಡ್ತಾರೆ, ಮತ್ತು ಅವ್ರಿಗೆ ಹುಷಾರು ತಪ್ಪೋದ್ರೆ ಏನು ಗತಿ? ಅಮ್ಮ, ನೀವು ಪ್ರತಿ ಸರಿ ಅಶ್ವಿನಿನ ಹೊಯ್ಸ್ಕೊಂಡೇ ಮಾತಾಡ್ತೀರಾ. ನಿಮಗೆ ನನ್ನ ಮೇಲೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ ಅನಿಸುತ್ತೆ. ನೀವು ನನ್ನನ್ನು ಕೇರೇ ಮಾಡೋದಿಲ್ಲ. ಸುಮಾ ಅಕ್ಕ, ಯಾಕೆ ಈ ಥರ ಕೋಪ ಮಾಡ್ಕೊತಾ ಇದೆಯಾ? ಅಮ್ಮ ಅಪ್ಪ ನಮ್ಮಿಬ್ಬರನ್ನು ಸಮವಾಗಿ ಇಷ್ಟಪಡ್ತಾರೆ. ಯಾರನ್ನು ಮೇಲೂ ಕೀಳಾಗಿ ನೋಡ್ತಾ ಇಲ್ಲ ಅಕ್ಕ. ಹೌದು ಸುಮಾ, ನೀವಿಬ್ಬರು ನನ್ನ 2 ಕಣ್ಣುಗಳಿದ್ದಂಗೆ. ನಾನು ಮತ್ತು ನಿಮ್ಮಪ್ಪ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತೀಯಾ? ಅಷ್ಟರಲ್ಲೇ ರಾಮು ಕಾಕ ಅಲ್ಲಿಗೆ ಬರುತ್ತಾನೆ. ರಕ್ಷಿತಾ ಅಮ್ಮವರೇ, ನಿಮ್ಮ ಯಜಮಾನರು ಚಳಿಯಲ್ಲಿ ನಡುಗ್ತಾ ಇದ್ರು. ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದೀವಿ. ತುಂಬಾ ಸೀರಿಯಸ್ ಆಗಿದೆ. ಏನು, ರಾಕೇಶ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ? ನಡೀರಿ ಕಾಕ, ಈಗಲೇ ಹೋಗೋಣ. ಬನ್ನಿ ಮಕ್ಕಳೇ, ಈಗಲೇ ಹೋಗೋಣ. ಹಾಗೆಂದು ಹೇಳಿ ಎಲ್ಲರೂ ಹಾಸ್ಪಿಟಲ್ಗೆ ಹೋಗುತ್ತಾರೆ. ಡಾಕ್ಟರ್, ಏನಾಗಿದೆ ಡಾಕ್ಟರ್ ನಮ್ಮ ಯಜಮಾನ್ರಿಗೆ? ಅವರು ಕಣ್ಣು ಸಹ ಬಿಡ್ತಿಲ್ಲ. ಏನಾಯಿತು ಅಂತ ಹೇಳಿ ಡಾಕ್ಟರ್. ಅಂಥದ್ದು ಏನಾಗಿದೆ ನನ್ನ ಯಜಮಾನ್ರಿಗೆ ಹೇಳಿ. ಸಾರಿ ಅಮ್ಮ, ನಿಮ್ಮ ಯಜಮಾನ್ರು ಏನಿಲ್ಲ. ಅವರು ಹಗಲು ರಾತ್ರಿ ಅಂದೇ ಗುಡಿಸ್ಲಲ್ಲಿ ಕೂತ್ಕೊತಿದ್ರು. ಅದು ಅಲ್ಲದೆ ಮಳೆ, ಚಳಿ ಮತ್ತು ಸೊಳ್ಳೆಗಳ ಕಾಟ, ಅದರಿಂದ ಅವರು ಪ್ರಾಣ ಬಿಟ್ಟರು. ಹೀಗೆ ದಿನಗಳು ಕಳೆದವು. ಒಂದು ದಿನ, ಅಮ್ಮ ಊಟ ಮಾಡಿ, ಹೀಗೆ ಹತ್ಕೊಂಡು ಕೂತ್ಕೊಂಡ್ರೆ ಏನೂ ಸಿಗಲ್ಲ. ನಾನು ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ, ತಿನ್ನಿ ಅಮ್ಮ. ಮಗಳೇ, ನೀನು ಇನ್ನೂ ಚಿಕ್ಕವಳು. ನೀನು ನಿನ್ನ ಕೈಯಾರೆ ಅಡುಗೆ ಮಾಡೋದಕ್ಕೆ ಏನಕ್ಕಮ್ಮ ಹೋದೆ? ಕೈಯಲ್ಲಿ ಏನಾದರೂ ಗಾಯ ಗೀಯ ಆಗಿದ್ರೆ ಏನು ಹೇಳು, ಸ್ವಲ್ಪ ನೋಡ್ಕೊಂಡಲ್ವಾ?
ಅಮ್ಮ, ಅಡುಗೆ ಅಂತ ಮಾಡಿದ್ಮೇಲೆ ಗಾಯ ಎಲ್ಲ ಆಗೋದು ಸಹಜ. ನನಗೆ ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ನೀವು ನೋಡಿದ್ರೆ ಊಟ ತಿಂತಾ ಇಲ್ಲ. ತಿನ್ನಿ, ನನಗೆ ಹಸಿವಾಗ್ತಿದೆ. ರಕ್ಷಿತಾ ಯೋಚಿಸುತ್ತಾಳೆ. ಸುಮಾ ಯಾಕೆ ಯಾವಾಗಲೂ ಕೊಂಕುಮಾತುಗಳನ್ನೇ ಆಡ್ತಾಳೆ? ಅವಳಿಗೆ ಯಾರಾದರೂ ಸತ್ಯವನ್ನು ಹೇಳಿಬಿಟ್ರಾ ಅವಳು ನನ್ನ ಮಗಳಲ್ಲ ಅಂತ? ಹಾಗೆಂದು ಯೋಚಿಸಿ ಹಸಿವಿಲ್ಲ ಎಂದರೂ ಸಹ ಮಗಳ ಆಸೆಗಾಗಿ ಊಟವನ್ನು ತಿನ್ನುತ್ತಾಳೆ. ದಿನಗಳು ಕಳೆದಂತೆ 2 ಮಕ್ಕಳು ಬೆಳೆದರು. ಅವರಿಬ್ಬರಿಗೂ 18 ತುಂಬಿತ್ತು. ಹಾಗೆ ರಕ್ಷಿತಾಗೆ ಸಹ ವಯಸ್ಸಾಗಿತ್ತು. ಅವಳ ಕೂದಲು ಸಹ ಬೆಳೆದಾಗಿತ್ತು. ಅಶ್ವಿನಿ, ಸುಮಾ, ನನಗಂತೂ ವಯಸ್ಸಾಯಿತು. ನಿಮ್ಮಿಬ್ಬರನ್ನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಾದರೂ ಒಳ್ಳೆ ಗಂಡನ್ನ ಹುಡುಕ್ತೀನಿ. ಮದುವೆ ಮಾಡ್ಕೊತೀರಾ? ಅಮ್ಮ, ಅಷ್ಟೊಂದು ಅರ್ಜೆಂಟ್ ಏನಿದೆ ಹೇಳು? ಅಕ್ಕ ಸುಮಾ ನನ್ಕಿನ್ನ ದೊಡ್ಡವಳು. ಅವಳಿಗೆ ಮದುವೆ ಮಾಡಿಸ್ರಿ. ಅದಾದಮೇಲೆ ನಾನು ಮದುವೆ ಮಾಡ್ಕೊತೀನಿ. ಯಾಕೆ? ನನ್ನನ್ನು ಮದುವೆ ಮಾಡಿ ಇಲ್ಲಿಂದ ಓಡಿಸಿದ ಮೇಲೆ ಈ ಮನೆ ಆಸ್ತಿನೆಲ್ಲ ನೀನೊಬ್ಬಳೇ ಆಳಬೇಕು ಅಂತ ಅಂದ್ಕೊಂಡಿದ್ಯಾ? ನಾನು ಮದುವೆ ಆಗಲ್ಲ ಇಷ್ಟು ಬೇಗ. ನಾನಿಲ್ಲೇ ಇರ್ತೀನಿ. ಅರೆ ಅಕ್ಕ, ತಪ್ಪು ತಿಳ್ಕೊಬೇಡ. ನಾನು ಆ ಉದ್ದೇಶದಿಂದ ಹೇಳಿಲ್ಲ. ಸರಿ, ನೀನು ಮದುವೆ ಆಗಲ್ಲ ಅಂದರೆ ಸರಿ, ಇಲ್ಲೇ ಇರು. ನಾನೇನು ಹೇಳಲ್ಲ ನಿನಗೆ. ಆದರೂ ಮಕ್ಕಳೇ, ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಮದುವೆ ಮಾಡೋದು ನನ್ನ ಕರ್ತವ್ಯ. ಸರಿ, ನೀವು ಯಾವಾಗ ಆಗ್ತೀರೋ ಆವಾಗಲೇ ಮಾಡ್ತೀನಿ. ನನಗೂ ಸಹ ವಯಸ್ಸಾಯಿತು. ಸುಮಾ, ಅಶ್ವಿನಿ, ನಾನಿವತ್ತು ಬಾಜಾರಿಗೆ ಹೋಗಿದ್ದೆ. ಅಲ್ಲಿ ನನಗೆ ಈ ಬಟ್ಟೆಗಳು ಸಿಕ್ತು. ಅಂಗಡಿಯಲ್ಲೇ ಇದೇ ತುಂಬ ಚೆನ್ನಾಗಿದ್ದಿದ್ದು. ಅದಕ್ಕೆ ತಗೊಂಡು ಬಂದೆ. ತಗೊಳ್ಳಿ ನೀವಿಬ್ಬರು. ಅಮ್ಮ, ಯಾಕೆ ನೀವು ಯಾವಾಗೂ ಭೇದ ಭಾವ ಮಾಡ್ತೀರಾ? ಅವಳಿಗೆ ಮಾತ್ರ ಚೆನ್ನಾಗಿರೋ ಬಟ್ಟೆ ತಗೊಂಬರ್ತೀರಾ, ನನಗೆ ಮಾತ್ರ ಚೆನ್ನಾಗಿಲ್ಲದೆ ಇರೋ ಬಟ್ಟೆ ತಗೊಂಬರ್ತೀರಾ? ಯಾವಾಗಲೂ ಹೀಗೆ ಮಾಡ್ತೀರಾ? ಅಯ್ಯೋ ಮಗಳೇ, ನಾನು ಎಂಥದ್ದು ಭೇದ ಭಾವ ಮಾಡ್ತಿಲ್ಲಮ್ಮ. ಸರಿ ಸರಿ, ಇನ್ನೊಂದು ಸರಿ ನಿಮ್ಮಿಬ್ಬರಿಗೆ ಒಂದೇ ಥರದ ಬಟ್ಟೆ ತಗೊಂಬರ್ತೀನಿ. ಆವಾಗಾದರೂ ನೀವು ಖುಷಿ ಆಗ್ತೀರಾ. ಅಕ್ಕ, ಕೋಪ ಮಾಡ್ಕೊಬೇಡ್ವೆ. ನಿನಗೆ ಆ ಬಟ್ಟೆ ಇಷ್ಟ ಇಲ್ಲ ಅಂದರೆ ನನ್ನ ಬಟ್ಟೆ ತಗೋ. ನಾನು ನಿನ್ನ ಬಟ್ಟೆನ ಹಾಕ್ಕೊತೀನಿ. ಸರಿನಾ? ನಿನಗೆ ನನ್ನ ಬಟ್ಟೆ ಇಷ್ಟ ಆಯ್ತಲ್ವಾ? ಹಾಂ, ಇರಲಿ ಬಿಡಿ. ನೆಕ್ಸ್ಟ್ ಟೈಮು ತಗೊಂಬಂದರೆ ಇಬ್ಬರಿಗೂ ಒಂದೇ ಥರದ್ದು ತಗೊಂಬನ್ನಿ. ಈ ಥರ ಎಲ್ಲ ಬೇರೆದು ತಗೊಂಬರಬೇಡಿ. ನನಗೆ ಯಾವ್ದು ಸಿಕ್ಕಿದೆ ನಾನು ಅದನ್ನೇ ಹಾಕ್ಕೊತೀನಿ. ರಕ್ಷಿತಾ ಸುಮಾಳ ಈ ಕೊಂಕುಮಾತುಗಳನ್ನು ಕೇಳಿ ಊರಿನ ಆಚೆ ಇರುವ ಅವರ ತೋಟಕ್ಕೆ ಹೋಗುತ್ತಾಳೆ. ಸುಮಾ ಯಾಕೆ ಹೀಗೆ ಆಡ್ತಾ ಇದ್ದಾಳೆ? ಅವಳಿಗೆ ಏನಾಗಿದೆ? ರಕ್ಷಿತಾ ಅಕ್ಕ, ಏನಕ್ಕೆ ನೀವು ನಮ್ಮನ್ನು ಫೋನ್ ಮಾಡಿ ಕರೆದಿದ್ದೀರಾ? ಏನಾಯಿತು? ಏನು ವಿಷಯ? ಅದು ತೋಟದ ಹತ್ರ ಕರೆದಿದ್ದೀರಾ, ಮನೆ ಹತ್ರ ಕರೆದಿಲ್ಲ ಅಲ್ಲವಾ? ಹಾಂ, ಇಂಪಾರ್ಟೆಂಟ್ ಇತ್ತು ಇದು. ಮನೆ ಹತ್ರ ಮಕ್ಕಳಿದ್ರು, ಅದಕ್ಕೆ ಕರೆದಿಲ್ಲ. ನೀವು ಯಾರಾದರೂ ಸುಮಾಗೆ ಅವಳು ನನ್ನ ದತ್ತು ಮಗಳು ಅಂತ ಹೇಳಿದ್ದೀರಾ? ಅಯ್ಯೋ ಮಗಳೇ, ನಮ್ಮಿಬ್ಬರನ್ನ ಬಿಟ್ಟು ಈ ಊರಲ್ಲಿ ಯಾರಿಗೂ ಸುಮಾ ನಿಮ್ಮ ದತ್ತು ಮಗಳು ಅಂತ ಗೊತ್ತಿಲ್ಲ. ನಾವಂತೂ ಹೇಳಿಲ್ಲ. ಯಾಕೆ, ಏನಾಯಿತು? ಅವಳಿಗೇನಾದರೂ ಸತ್ಯ ಗೊತ್ತಾಯ್ತಾ? ಹಾಂ ಹೌದು ಕಾಕ, ಇತ್ತೀಚೆಗೆ ಅವಳು ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಭೇದ ಭಾವ ಮಾಡ್ತಾ ಇದ್ದೀನಿ ಅಂತ ಜಗಳ ಮಾಡ್ತಾಳೆ. ಅದಕ್ಕೆ ಕೇಳಿದೆ, ಇನ್ನೇನಿಲ್ಲ. ಹೀಗೆ ರಕ್ಷಿತಾ ಸುಮಾಳ ಬಗ್ಗೆ ಆಲೋಚನೆ ಮಾಡುತ್ತಾ ಹಾಸಿಗೆಯನ್ನು ಹಿಡಿಯುತ್ತಾಳೆ. ಒಂದು ದಿನ ಹೀಗೆಯೇ ಸುಮಾ ಮಲಗಿರುವಾಗ ಇಬ್ಬರು ಮಕ್ಕಳುಗಳನ್ನು ಕರೆದು ಹೇಳುತ್ತಾಳೆ. ಸುಮಾ, ಅಶ್ವಿನಿ, ನನಗಂತೂ ವಯಸ್ಸಾಯಿತು. ಇನ್ನು ನಾನು ಇವತ್ತೋ ನಾಳೆನೋ ಬೀಳೋ ಅಂಥ ಮರ. ನಿಮ್ಮಿಬ್ಬರಿಗೆ ನಾನು ಒಂದು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಅಮ್ಮ, ನೀವು ಏನು ಮಾತಾಡ್ತಿದ್ದೀರಾ? ನೀವು ಹೋದರೆ ನಾವು ಹೇಗಿರೋದು? ನೀವು ಈ ಥರ ಎಲ್ಲ ಸುತ್ತಿ ಬೆಳೆಸಿ ಮಾತಾಡಬೇಡಿ ಅಮ್ಮ. ನಿಮಗೇನೂ ಆಗಲ್ಲ, ನಾವಿದ್ದೀವಮ್ಮ ನಿಮ್ಮ ಜೊತೆ. ನಾನು ಒಂದು ಕಾಗದದಲ್ಲಿ ಏನನ್ನೋ ಬರೆದಿದ್ದೀನಿ. ಊರಿನ ಜನರ ಮುಂದೆ ಆ ಕಾಗದವನ್ನು ಓದಿ, ನಾನು ಸತ್ತ ನಂತರ. ಹಾಗೆಂದು ಹೇಳಿ ಸುಮಾ ಅವಳ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ. ಆ ರಾತ್ರಿ ಸುಮಾ ಎಚ್ಚರವಿದ್ದು ಏನದು ಕಾಗದ, ಏನಿರಬಹುದು ಎಂದು ಆಲೋಚನೆ ಮಾಡುತ್ತಾ ಕುಳಿತಿರುತ್ತಾಳೆ. ಅಶ್ವಿನಿ, ಅಮ್ಮ ಏನೋ ಕಾಗದನ ಇಕ್ಕಿದ್ದಾರೆ ಅಂತ ಹೇಳಿದ್ರಲ್ವಾ? ಬಾ, ಆ ಕಾಗದ ಏನು ಅಂತ ನೋಡೋಣ. ಊರಿನ ಜನರ ಮುಂದೆ ಎಲ್ಲ ತೆಗೆದು ನೋಡಬೇಕು ಅಂದಿದ್ರಲ್ವಾ? ಬಾ. ಅಕ್ಕ, ನೀನು ಏನೇ ಮಾತಾಡ್ತಾ ಇದೀಯಾ? ಅಮ್ಮ ತೀರೋಗಿ ಇನ್ನೂ 1 ದಿನ ಸಹ ಆಗಿಲ್ಲ. ನೀನಾಗಲೇ ಕಾಗದದ ಬಗ್ಗೆ ಮಾತಾಡ್ತಾ ಇದೀಯಾ? ನಿನಗೆ ಸ್ವಲ್ಪ ಕೂಡ ಅಮ್ಮನ ಮೇಲೆ ಪ್ರೀತಿ ಇಲ್ವಾ? ಅಶ್ವಿನಿ, ಅಮ್ಮನ ಮೇಲೆ ಪ್ರೀತಿ ಇರೋದಕ್ಕೆ ಹೇಳ್ತಿರೋದು. ಅಮ್ಮಂದು ಕೊನೆ ಆಸೆ ಏನಾದರೂ ಇರ್ಬೋದಲ್ವಾ ಆ ಕಾಗದದಲ್ಲಿ? ಅದಕ್ಕೆ ಹೇಳ್ತಾ ಇದ್ದೀನಿ. ಬಾ. ಹಾಂ ಹೌದು ಅಕ್ಕ, ಅಮ್ಮನ ಕೊನೆ ಆಸೆ ಇದ್ರೂ ಇರ್ಬೋದು. ಸರಿ ಬಾ, ನಾವು ಆ ಕಾಗದಗಳನ್ನು ಊರಿನ ಜನರ ಮುಂದೆನೇ ಕರೆದು ನೋಡೋಣ. ಆ ಕಾಗದವನ್ನು ಊರಿನ ಜನರ ಮುಂದೆ ಓದುತ್ತಾರೆ.
ಇಡೀ ಮನೆ, ಆಸ್ತಿ, ಜಮೀನು ಇವೆಲ್ಲವೂ ಸುಮಾಳ ಹೆಸರಿಗೆ, ಮತ್ತು ಜಮೀನಿನಲ್ಲಿರುವ ಸಣ್ಣ ಗುಡಿಸಲು ಮಾತ್ರ ಅಶ್ವಿನಿಯ ಹೆಸರಿಗೆ. ಅಲ್ಲಿರುವ ರಾಮು ಕಾಕ ಆಲೋಚನೆ ಮಾಡುತ್ತಾನೆ. ಸ್ವಂತ ಮಗಳಿಗೆ ಏನು ಕೊಟ್ಟಿಲ್ಲ, ಆದರೆ ದತ್ತು ಮಗಳಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟರೆ ಎಂದು. ಈ ವಿಷಯವನ್ನು ತಿಳಿದು ಸುಮಾ ಮನಸ್ಸಿನಲ್ಲಿಯೇ ಆಲೋಚನೆ ಮಾಡುತ್ತಾಳೆ. ಅಮ್ಮ ಯಾವಾಗಲೂ ಅಶ್ವಿನಿ ಮೇಲೆ ಪ್ರೀತಿ ತೋರಿಸ್ತಿದ್ರು, ಎಲ್ಲ ಆಸ್ತಿ ಅವಳಿಗೆ ಹೋಗುತ್ತೆ ಅಂದ್ಕೊಂಡೆ. ಆದರೆ ನನ್ನ ಮೇಲೆ ಪ್ರೀತಿ ಇದೆ, ಅದಕ್ಕೆ ಆಸ್ತಿನ ನನಗೆ ಕೊಟ್ಟಿದ್ದಾರೆ. ಕಾಕ, ಅಣ್ಣ, ಅಜ್ಜಿ, ನೀವು ಬಂದ ಕೆಲಸ ಆಯ್ತಲ್ವಾ, ನೀವಿನ್ನ ಹೊರಡಿ. ಸುಮಾ ಮನೆಯ ಒಳಗೆ ಹೋಗಿ ಲಗೇಜನ್ನು ಪ್ಯಾಕ್ ಮಾಡಿ ಹೇಳುತ್ತಾಳೆ. ತಗೋ ಕಣೆ, ನಿನ್ನೆಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡಿದ್ದೀನಿ. ಇನ್ನು ಗುಡಿಸ್ಲು ಅಲ್ವಾ ನಿನ್ನ ಮನೆ, ಅಮ್ಮ ಗುಡಿಸ್ಲನ್ನ ನಿನಗೆ ಕೊಟ್ಟಿದ್ದಾರೆ, ತಗೋ. ಆದರೆ ಅಕ್ಕ, ಇನ್ನು ಇವಾಗಿವಾಗೆ ಅಲ್ವಾ ಗೊತ್ತಾಗಿರೋದು, 1-2 ದಿನ ಇಲ್ಲೇ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ನೀನು ನೋಡಿದ್ರೆ ನನ್ನ ಇಷ್ಟು ಬೇಗ ಕಳಿಸ್ತಾ ಇದೆಯಲ್ವೇ? ಹೌದು, ಇನ್ಮೇಲೆ ಇದು ನನ್ನ ಮನೆ, ನಿನ್ನ ಮನೆ ಆ ಗುಡಿಸ್ಲು. ತಗೋ ನಿನ್ನ ಬ್ಯಾಗು, ಹೋಗಿಲ್ಲಿಂದ. ಹಾಗೆಂದು ಅಶ್ವಿನಿಯನ್ನು ಮನೆಯ ಹೊರಗೆ ಹಾಕುತ್ತಾಳೆ. ಅಶ್ವಿನಿ ಅವಳ ಗುಡಿಸಲಿಗೆ ಹೋಗುತ್ತಾಳೆ. ಅಶ್ವಿನಿ ಗುಡಿಸಲನ್ನು ಸ್ವಚ್ಛ ಮಾಡಿಯೇ ಅಲ್ಲಿಯೇ ಜೀವನ ಮಾಡುವ ನಿರ್ಧಾರ ತೆಗೆದುಕೊಂಡು ಅಲ್ಲಿಯೇ ಇರುತ್ತಾಳೆ. ನಮ್ಮ ಅಕ್ಕ ಚೆನ್ನಾಗಿದ್ರೆ ಸಾಕು. ಆದರೆ ಇತ್ತ ಕಡೆ ಸುಮಾ ಆಲೋಚನೆ ಮಾಡುತ್ತಿರುತ್ತಾಳೆ. ಅಂತೂ ಇಂತೂ ಅಶ್ವಿನಿನ ಇಲ್ಲಿಂದ ಓಡಿಸ್ಬಿಟ್ಟೆ, ಇಡೀ ಮನೆ ನಂದೆ. ಇದನ್ನೆಲ್ಲ ಮಾರಿ ನಾನು ಸಿಟಿಗೆ ಹೋಗಿ ಸೆಟ್ಲಾಗಬೇಕು ಅಂತ ಅನ್ಕೊತಾ ಇದ್ದೀನಿ. ಹಾಗೆಂದು ಹೇಳಿ ಒಬ್ಬ ಲಾಯರಿಗೆ ಕರೆ ಮಾಡಿ ಕರೆಸುತ್ತಾಳೆ, ಮನೆಯನ್ನು ಅರ್ಜೆಂಟಾಗಿ ಮಾರಬೇಕು ಎಂದು. ನಿಮಗೆ ಯಾರಾದರೂ ಗೊತ್ತಿರೋರಿದ್ದರೆ ಹೇಳಿ, ನಾನು ಈ ಮನೆ, ಆಸ್ತಿ, ಜಮೀನನ್ನೆಲ್ಲ ಇವತ್ತೇ ಮಾರಬೇಕು ಅಂದ್ಕೊತಾ ಇದ್ದೀನಿ. ನಾನು ಇವತ್ತೇ ಸಿಟಿಗೆ ಹೋಗಬೇಕು, ಅವರು ನನಗೆ ಕ್ಯಾಶ್ ಕೊಟ್ಟರೆ ಸಾಕು. ಹಾಗೆಂದಾಗ ಒಬ್ಬ ಮುದುಕ ಅಲ್ಲಿಗೆ ಬರುತ್ತಾನೆ. ಅವನು ಪಕ್ಕದ ಊರಿನ ಅಧ್ಯಕ್ಷನಾಗಿದ್ದ. ಅವನ ಬಳಿ ಹೇಳುತ್ತಾಳೆ, ನಾನು ಇವತ್ತೇ ಇದನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ವಾ ಮಗಳೇ, ನಾನು ಈ ಪೆಟ್ಟಿಗೆಯಲ್ಲಿ ಹಣ ತಗೊಂಬಂದಿದ್ದೀನಿ. ಈ ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಬರ್ಕೊಡು, ಈ ಹಣನ ತಗೊಳ್ಳಮ್ಮ, ನನಗೂ ಸಹ ಖುಷಿ. ಸುಮಾ ಆಸ್ತಿನೆಲ್ಲ ಮುದುಕನ ಹೆಸರಿಗೆ ಬರೆಯುತ್ತಾಳೆ. ಆ ಹುಡುಗಿ ಹೆಸರು ಸುಮಾ, ನಾನು ಅವಳು ಫೋಟೋ ಕೊಡ್ತೀನಿ, ಹುಷಾರು, ಯಾರ ಕೈಯಲ್ಲೂ ಸಿಕ್ಕೋಕೊಂಬೇಡ, ಎಲ್ಲ ಹಣನ ಕದ್ಕೊಂಬಂದ್ಬಿಡು. ಅಯ್ಯೋ ದಣಿ, ನೀವು ಚಿಂತಿಸಬೇಡಿ, ನನಗೇನಿದು ಹೊಸದಲ್ಲ. ನಾನು 2 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಖಾಲಿ ರಸ್ತೆ ಸಿಕ್ಕಿದ ತಕ್ಷಣ ಅವಳ ಹತ್ರ ಆ ಬ್ಯಾಗನ್ನು ಕದೀತೀನಿ. ಅಶ್ವಿನಿ, ಬೇಗ ಬನ್ನಿ, ನಾವು ಹೊರಡಬೇಕು. ರಾಮು ಕಾಕೆಗೆ ಹುಷಾರಿಲ್ಲ, ಅವರು ಹಾಸಿಗೆ ಹಿಡಿದಿದ್ದಾರೆ. ನಿಮ್ಮ ಹತ್ರ ಏನೋ ಮಾತಾಡಬೇಕಂತಿದ್ದಾರೆ. ಬನ್ನಿ, ಬೇಗ ಬನ್ನಿ, ಹೋಗೋಣ. ಹಾಗೆಂದು ಹೇಳಿ ಇಬ್ಬರು ರಾಮು ಕಾಕಳನ್ನು ನೋಡಲು ಹೋಗುತ್ತಾರೆ. ಮಗಳೇ ಅಶ್ವಿನಿ, ನಾನು ನಿನಗೆ ಏನೋ ಕೊಡಬೇಕಮ್ಮ. ಇದು ನಿನ್ನ ಅಕ್ಕ ಇದ್ದಾಳಲ್ವ ಸುಮಾ, ಅವಳ ಕೈಯಲ್ಲಿ ಕೊಡಬೇಕು. ಅವಳನ್ನ ಸ್ವಲ್ಪ ಕರಿಯಮ್ಮ, ನಾನು ಅವಳ ಕೈಯಲ್ಲಿ ಕೊಡಬೇಕು. ಕಾಕ, ಏನಂತ ಹೇಳಿ, ನಾನು ಅಕ್ಕ ಹತ್ರ ಹೇಳ್ತೀನಿ, ನೀವು ನನ್ನ ಹತ್ರ ಹೇಳಿ. ಅಕ್ಕ ಇಲ್ಲಿಲ್ಲ, ನಾನು ಆಮೇಲೆ ಕರೆಸ್ತೀನಿ. ನನ್ನ ಹತ್ರ ಹೇಳಿ ಕಾಕ, ಏನಾಯಿತು? ಮಗಳೇ, ನಾನು ಸತ್ತ ಮೇಲೆ ಆ ಪತ್ರನ ತೆಗೆದು ನೋಡು, ಸರಿನಾ? ಆ ಪತ್ರದಲ್ಲಿ ಏನೋ ಬರೆದಿದ್ದೀನಿ, ಅದನ್ನು ಕೇವಲ ನಿಮ್ಮ ಅಕ್ಕನೇ ತೆಗೆದು ನೋಡಬೇಕು. ಇತ್ತ ಕಡೆ ಸುಮಾ ಆ ಬ್ಯಾಗಿನಲ್ಲಿ ಇರುವ ಹಣವನ್ನು ತೆಗೆದುಕೊಂಡು ಊರಿನ ಆಚೆ ಹೋಗುತ್ತಿದ್ದಳು. ನಾನಂತೂ ಸಿಟಿಗೆ ಹೋಗಿ ಸೆಟ್ಲಾಗಿ ಹೋಗ್ಬಿಡ್ತೀನಿ ಹಾಗೆಂದು ಆಲೋಚನೆ ಮಾಡುತ್ತಾ ಹೋಗುತ್ತಿರುವಾಗ ಆ ಕಳ್ಳ ಅಲ್ಲಿಂದ ಬಂದು ಸೂಟ್ ಕೇಸನ್ನು ಕದ್ದು ಓಡಿ ಹೋಗುತ್ತಾನೆ. ಸುಮಾ ಸಹಾಯಕ್ಕಾಗಿ ಕಿರುಚುತ್ತಾಳೆ, ಆದರೆ ಯಾರೂ ಸಹ ಬರಲಿಲ್ಲ. ಸುಮಾ ಬ್ಯಾಗನ್ನು ಕಳೆದುಕೊಂಡ ನಂತರ ಚಳಿಯಲ್ಲಿ ಅಲ್ಲಿಯೇ ನಿಂತುಕೊಂಡು ಆಲೋಚನೆ ಮಾಡುತ್ತಿರುತ್ತಾಳೆ. ಆಸ್ತಿ, ದುಡ್ಡು ಎಲ್ಲ ಹೊರಟೋಯ್ತು. ನಾನು ಈಗಲೇ ಊರಿನ ಒಳಗೆ ಹೋಗಬೇಕು, ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು, ಕಳ್ಳ ಸಿಕ್ಕಾಕೊಂಡ್ರೆ ಸಾಕು. ಹಾಗೆಂದು ಹೇಳಿ ಊರಿನ ಒಳಗೆ ಹೋಗುತ್ತಾಳೆ. ಸುಮಾ, ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ಇಷ್ಟು ರಾತ್ರಿ ಆಗಿದೆ, ಈ ಚಳಿಯಲ್ಲಿ ಏನು ಮಾಡ್ತಾ ಇದೆಯಾ? ನಡಿ, ನಾನು ನಿನಗೊಂದು ವಿಷಯ ಹೇಳಬೇಕು. ರಾಮು ಕಾಕ ತೀರೋಗಿದ್ದಾರೆ. ಏನು? ನಾನು ನನ್ನ ಆಸ್ತಿ ಎಲ್ಲವನ್ನು ಮಾರಿಬಿಟ್ಟೆ. ಹಣ ಬಂದಿತ್ತು, ಆ ಹಣನ ತಗೊಂಡು ನಾನು ಸಿಟಿಗೆ ಹೋಗ್ತಾ ಇದ್ದೆ. ಕಳ್ಳ ಬಂದು ಕಳ್ತನ ಮಾಡ್ಕೊಂಡು ಹೊರಟೋಗ್ಬಿಟ್ಟ. ನನ್ನ ಹತ್ರ ಏನೂ ಇಲ್ಲ. ಅಯ್ಯೋ ದೇವ್ರೆ, ನಿಮ್ಮಪ್ಪ ನಿಮ್ಮ ಮುತ್ತಾತಂದು ಎಲ್ಲನೂ ಮಾರಿಬಿಟ್ಟ ನೀನು. ಅವ್ರ ಮಾನನೆಲ್ಲ ಹಾಳು ಮಾಡಿಬಿಟ್ಟಲ್ಲ. ಇದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ. ಬಾ, ರಾಮು ಕಾಕ ನಿನ್ನ ಕರೀತಾ ಇದ್ದಾರೆ. ಅವ್ರು ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಕಾಗದ ಬಿಟ್ಟು ಹೋಗಿದ್ದಾರೆ. ಹಾಗೆಂದು ಹೇಳಿ ಸುಮಾಳನ್ನು ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಶ್ವಿನಿ, ನಾನು ನಿನಗೊಂದು ಹೇಳಬೇಕು. ನಮ್ಮ ಮನೆ ಜಮೀನೆಲ್ಲ ನಾನು ಮಾರಿಬಿಟ್ಟಿದ್ದೆ, ಆದರೆ ಆ ದುಡ್ಡನ್ನೆಲ್ಲ ಕಳ್ಳ ಬಂದು ಕಳ್ತನ ಮಾಡಿಬಿಟ್ಟ. ನಾನು ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಅಯ್ಯೋ ಸುಮಾ ಅಕ್ಕ, ಏನು ಮಾತಾಡ್ತಾ ಇದೆಯಾ? ಅಪ್ಪಂದು, ಅಮ್ಮಂದು, ಮುತ್ತಾತಂದು ಅಂತ ನಮಗಿದ್ದಿದ್ದು ಅದು ಮಾತ್ರನೇ, ಅದನ್ನು ಸಹ ಕಳ್ಕೊಂಡ. ನನ್ನ ಹತ್ರ ಒಂದು ಸರಿ ಆದರೂ ಹೇಳಬೇಕಿತ್ತಲ್ವ ಅಕ್ಕ ನೀನು? ರವಿ ಅದೇ ಸಮಯದಲ್ಲಿ ರಾಮು ಕಾಕ ಬರೆದ ಪತ್ರವನ್ನು ಓದುತ್ತಾನೆ.
ಮಗಳೇ ಸುಮಾ, ನಾನು ನಿನಗೆ ಒಂದು ಮಾತನ್ನು ಹೇಳಬೇಕು. ನೀನು ರಾಕೇಶ್ ಮತ್ತು ರಕ್ಷಿತಾಳ ಸ್ವಂತ ಮಗಳಲ್ಲ, ನೀನು ದತ್ತ ಮಗಳು. ಸುಮಾ ಮತ್ತು ಅಶ್ವಿನಿ ಈ ಮಾತನ್ನು ಕೇಳಿ ಇಬ್ಬರು ಬೆರಗಾಗುತ್ತಾರೆ. ಅಶ್ವಿನಿ ಮಾತ್ರ ಸ್ವಂತ ಮಗಳು, ನಾನು ದತ್ತು ಮಗಳು. ಆದರೂ ಸಹ ಎಲ್ಲ ಆಸ್ತಿ ನನಗೆ ಯಾಕೆ ಕೊಟ್ಟರು ಅಮ್ಮ? ಅದೇ ಸಮಯದಲ್ಲಿ ಅವರ ತಾಯಿಯ ಆತ್ಮ ಪ್ರಕಟವಾಗುತ್ತದೆ. ಅಮ್ಮ, ನೀವೇನ ಇದು ಆತ್ಮ ಆಗ್ಬಿಟ್ಟು ಬಂದಿದ್ದೀರಾ? ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಹೌದು, ಸುಮಾ ನನ್ನ ಸ್ವಂತ ಮಗಳಲ್ಲ, ಅದಕ್ಕೆ ನಾನು ಎಲ್ಲ ಆಸ್ತಿಯನ್ನು ಸುಮಾಳಿಗೆ ಕೊಟ್ಟೆ. ಅಶ್ವಿನಿ ನನ್ನ ಸ್ವಂತ ಮಗಳಾದ ಕಾರಣ ಅವಳಿಗೆ ಏನೂ ಇಲ್ಲ ಅಂದರೂ ಸಹ ಅವಳು ಹಾಯಾಗಿ ಇರುತ್ತಾಳೆ. ಅಮ್ಮ, ನೀವು ನನ್ನ ಸ್ವಂತ ಅಮ್ಮ ಅಲ್ಲ ಅಂದರೂ ಕೂಡ ನನ್ನನ್ನು ಇಷ್ಟೊಂದು ಚೆನ್ನಾಗಿ ನೋಡಿದ್ರಿ. ಆದರೆ ನಾನೇ ಯಾವಾಗಲೂ ಅಹಂಕಾರ ಪಟ್ಟೆ, ನಾನು ಆಸ್ತಿಗೋಸ್ಕರ ಆಸೆ ಪಟ್ಟೆ, ನಾನು ಕ್ಷಮಿಸ್ಬಿಡಿ. ಅಷ್ಟರಲ್ಲಿಯೇ ಪೊಲೀಸ್ ಅಲ್ಲಿಗೆ ಬಂದು ಹೇಳುತ್ತಾನೆ, ಅಶ್ವಿನಿ, ಸುಮಾ, ಆಸ್ತಿ ಪತ್ರನ ಮಾರಿದ್ರಿ ಅಲ್ವಾ? ಕಳ್ಳ ಕೂಡ ದುಡ್ಡು ಸಮೇತ ಸಿಕ್ಕಾಕೊಂಡಿದ್ದಾನೆ. ಬನ್ನಿ, ಹೊರಗಡೆ ಇದ್ದಾರೆ. ಹೌದಾ ಇನ್ಸ್ಪೆಕ್ಟರ್, ಕಳ್ಳ ಸಿಕ್ಕಾಕೊಂಡಿದ್ದಾನ? ಇದಂತೂ ಒಳ್ಳೆ ಸುದ್ದಿ. ಅವನಿಗೆ ತಕ್ಕ ಪಾಠ ಆಗಬೇಕು. ನಡೀರಿ, ನಾವು ಹೊರಗಡೆ ಬರ್ತೀವಿ. ಅಮ್ಮ, ಮಗಳೇ ಸುಮಾ, ತಪ್ಪಾಯ್ತಮ್ಮ. ಈ ಆಸ್ತಿನೆಲ್ಲ ವಾಪಸ್ ನಾನು ನಿನ್ನ ಹೆಸರಿಗೆ ಬರೆದು ಈ ಆಸ್ತಿ ಜಮೀನೆಲ್ಲ ನಿನಗೆ ವಾಪಸ್ ಕೊಡ್ತೀನಿ. ಹಾಗೆಂದು ಹೇಳಿ ಎಲ್ಲ ಆಸ್ತಿಯನ್ನು ವಾಪಸ್ ಸುಮಾಳಿಗೆ ಕೊಡುತ್ತಾನೆ. ಅಶ್ವಿನಿ, ತಗೋ, ಈ ಆಸ್ತಿ ಮೇಲೆ ನಂದು ಯಾವ ಅಧಿಕಾರನೂ ಇಲ್ಲ. ಇವೆಲ್ಲ ಅಪ್ಪ ಅಮ್ಮಂದು. ಇವು ನಿನಗೆ ಸೇರಬೇಕು. ನಾನು ಇದನ್ನು ನಿನ್ನ ಹೆಸರಿಗೆ ಮಾಡಿಕೊಡ್ತೀನಿ. ತಗೋ ಇದನ್ನು. ಮಕ್ಕಳ, ಇವಾಗ ನನ್ನ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಕ್ತು. ನೀವಿಬ್ಬರು ಖುಷಿಯಾಗಿ ನಗನಗ್ತಾ ಇದ್ದರೆ ಅಷ್ಟೇ ಸಾಕು. ಹಾಗೆಂದು ಹೇಳಿ ಅವಳ ತಾಯಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅಕ್ಕ, ನನಗೆ ನಿನ್ನ ಮೇಲೆ ಕೋಪ ಇಲ್ಲ. ಯಾರು ಏನೇ ಅಂದರೂ ನೀನು ನನ್ನ ಅಕ್ಕನೇ, ಸರಿನಾ? ನಾವಿಬ್ಬರು ಖುಷಿಯಾಗಿ ಇರೋಣ, ಅಷ್ಟೇ ಸಾಕು. ಆ ನಂತರ ಸುಮಾ ಮತ್ತು ಅಶ್ವಿನಿ ಅವರ ಅದೇ ಮನೆಯಲ್ಲಿ ಸುಖವಾಗಿ ಜೀವನ ಮಾಡುತ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ನಿಮ್ಮ ಹೆಸರು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.